ಅನಾಮಿಕಾ ಅರೆಸ್ಟ್ ಆಗಿದ್ದಾನೆ. ಆ ಮೂಲಕ ಮತ್ತೊಂದು ಸತ್ಯದ ಅನಾವರಣವೂ ಕೂಡ ಆಗಿದೆ. ಯಾಕಂದ್ರೆ ನಾವು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ವಿ, ಅನಾಮಿಕಾ ಮಾಡಿದಂತಹ ದೂರು, ಆತ ಕೊಟ್ಟಂತಹ ದೂರು, ಆತ ಮಾಡಿರುವಂತಹ ಆರೋಪ, ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಅದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇರ್ಬೋದು, ಇದೆಲ್ಲದರ ಸತ್ಯಾಸತ್ಯತೆಗಳು ಬಯಲಾಗಬೇಕು, ಅದರ ಬಗೆಗಿನ ತನಿಖೆ ಆಗಬೇಕು. SIT ಕೂಡ ಬಹಳ ವಿಶ್ವಾಸ ಮೂಡಿಸುವಂತಹ ಪ್ರಯತ್ನವನ್ನ ಈ ಅನಾಮಿಕನ ವಿಚಾರದಲ್ಲಿ ಕೂಡ ಮಾಡ್ತು. ಯಾಕಂದ್ರೆ ಅನಾಮಿಕ ಹೇಳಿದ ಪ್ರತಿಯೊಂದನ್ನು ಕೂಡ ಮೊದಲ ಹಂತದಲ್ಲಿ SIT ಅವರು ಕೂಡ ಚಾಚು ತಪ್ಪದೆ ಆ ಎಲ್ಲ ಪ್ರದೇಶಗಳಲ್ಲಿ ಹುಡುಕಾಟವನ್ನು ಕೂಡ ನಡೆಸಿದರು. ಆ ಮೂಲಕ ಆತನನ್ನು ಕೂಡ ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಯಿತು. ಆದರೆ ಆತ ಹೇಳ್ತಾ ಇರುವಂಥದ್ದು ಸುಳ್ಳು ಅನ್ನುವಂಥದ್ದು SITಗೂ ಕೂಡ ಈಗ ಕನ್ಫರ್ಮ್ ಆದ ನಂತರ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಆತನಿಗೆ ಎವಿಡೆನ್ಸ್ ಆಕ್ಟ್ನ ಪ್ರಕಾರವಾಗಿ ಒಂದು ಪ್ರೊಟೆಕ್ಷನ್ ಇತ್ತು. ಆ ಪ್ರೊಟೆಕ್ಷನ್ ಇದ್ದ ನಂತರ ಎವಿಡೆನ್ಸ್ ಆಕ್ಟ್ನ ಅಡಿಯಲ್ಲಿ ಆತನಿಗೆ ಪ್ರೊಟೆಕ್ಷನ್ ಇದ್ರೂ ಕೂಡ ನಂತರ ಮುಂದುವರೆದು ಇಲ್ಲ ಆತ ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಆದಂತಹ ಸಂದರ್ಭದಲ್ಲಿ ಎವಿಡೆನ್ಸ್ ಆಕ್ಟ್ನ ಬದಲಿಗೆ ನೇರವಾಗಿ ಈಗ BNS ಆಕ್ಟ್ನ ಅಡಿಯಲ್ಲಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಆ ಮೂಲಕ ಸತ್ಯದ ಅನಾವರಣ ಆಗ್ತಾ ಇದೆ. ಈತ ಇದುವರೆಗೆ ಮಾಡಿರ್ತಕ್ಕಂತಹ ಆರೋಪಗಳು ಸುಳ್ಳು ಅನ್ನುವಂತಹ ಸತ್ಯ ಈಗ ಅನಾವರಣಗೊಳ್ತಾ ಇರುವಂಥದ್ದು. ಧರ್ಮಸ್ಥಳದ ಮೇಲೆ, ಧರ್ಮಸ್ಥಳದ ಪರಿಸರದಲ್ಲಿ ಈ ಸ್ವರೂಪದಲ್ಲಿ ಹೂತು ಹಾಕಲಾಗಿತ್ತು, ಶವಗಳನ್ನು ಹೂತು ಹಾಕಲಾಗಿತ್ತು, ಅಪರಿಚಿತರ ಶವಗಳನ್ನು ಹೂತು ಹಾಕಲಾಗಿತ್ತು, ಏಕಾಏಕಿಯಾಗಿ ಹೂತು ಹಾಕಲಾಗಿತ್ತು. ಜಸ್ಟ್ ಒಂದು ಫೋನ್ ಕಾಲ್ ಬಂದಿತ್ತು, ಅದರ ಆಧಾರದಲ್ಲಿ ಹೂತು ಹಾಕಲಾಗಿತ್ತು. ಯಾರು, ಏನು, ಎತ್ತ ಯಾವುದೂ ಕೂಡ ಗೊತ್ತಿಲ್ಲದಂತಹ ಶವಗಳನ್ನು ಹೂತು ಹಾಕಲಾಯಿತು. ಕಲ್ಲೇರಿಯ ಬಳಿಯಲ್ಲಿ 13 ರಿಂದ 14 ವರ್ಷದ ಒಬ್ಬಳು ಹುಡುಗಿಯ ಶವವನ್ನ, ಶಾಲಾ ವಿದ್ಯಾರ್ಥಿನಿಯ ಶವವನ್ನ, ಆಕೆಯ ಬ್ಯಾಗ್, ಪುಸ್ತಕಗಳ ಸಮೇತ ಅದರಲ್ಲಿ ಆಕೆಯ ಅಡ್ರೆಸ್ ಇದ್ದಾಗಲೂ ಕೂಡ ಅದನ್ನು ಪರಿಶೀಲನೆ ನಡೆಸದೇನೆ ಹೂತು ಹಾಕಲಾಯಿತು. ಈ ರೀತಿಯಾದಂತಹ ಆರೋಪಗಳನ್ನು ಈ ದೂರುದಾರ ಮಾಡಿದ್ದ. ಆದರೆ ಈಗ ಅನಾಮಿಕನ ಮುಖವಾಡ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ, ಸತ್ಯದ ಅನಾವರಣಗೊಂಡಿರುವಂಥದ್ದು. ಅನಾಮಿಕ ಅರೆಸ್ಟ್ ಆಗಿದ್ದಾನೆ. ಇಲ್ಲಿ ಅನಾಮಿಕ ದೂರುದಾರನ ಬಂಧನ ಆಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ವಿಚಾರಕ್ಕೆ ಬಂದಾಗ, ಮಾಸ್ಕ್ ಮ್ಯಾನ್ ಬಂಧನ ಯಾವ ಆಧಾರದಲ್ಲಿ ನಡೆಯಿತು, ಮಾಸ್ಕ್ ಮ್ಯಾನ್ನ ಬಂಧನ ಆಗಿದ್ದು ಯಾಕೆ, ಯಾವ ಆಧಾರದಲ್ಲಿ ಇದನ್ನ ಬಂಧನ ಮಾಡಲಾಯಿತು, ಅನಾಮಿಕನ ಬಂಧನಕ್ಕೆ ಕಾರಣ ಆಗಿದ್ದು ಏನು? ಯಾಕಂದ್ರೆ ಆತನಿಗೆ ಎವಿಡೆನ್ಸ್ ಆಕ್ಟ್ ಪ್ರಕಾರವಾಗಿ ಆತನಿಗೆ ಪ್ರೊಟೆಕ್ಷನ್ ಇದ್ದಿತ್ತು. ಆದರೆ ಈ ಸಂದರ್ಭದಲ್ಲಿ ಅನಾಮಿಕನ ಬಂಧನಕ್ಕೆ ಕಾರಣ ಆಗಿದ್ದು ಏನು? ಅನಾಮಿಕನ ಬಂಧನದ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ತಲೆಬುರುಡೆ ಎತ್ಕೊಂಡು ಬಂದಿದ್ದಂತಹ ಅನಾಮಿಕ, ಈತ ಒಂದು ತಲೆಬುರುಡೆಯನ್ನು ಎತ್ಕೊಂಡು ಬಂದೇ ದೂರನ್ನ ಕೊಡ್ತಾನೆ. ಈಗ ಅನಾಮಿಕನ ಬಂಧನ ಆಗಿದ್ದು ಯಾಕೆ, ಯಾವ ಕಾರಣಕ್ಕಾಗಿ ಆತನನ್ನ ಬಂಧಿಸಲಾಯಿತು, ಏನಾಯಿತು ಅಂತದ್ದು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಅನಾಮಿಕನ ಬಂಧನಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳನ್ನು ನೋಡ್ತಾ ಹೋಗಬೇಕು. ಯಾವ ಕಾರಣಕ್ಕಾಗಿ ಈತನನ್ನ ಬಂಧಿಸಲಾಗಿದೆ, ಏನು ಇದರ ಹಿನ್ನೆಲೆಯಲ್ಲಿ SITಗೆ ಯಾವ ಹಂತದಲ್ಲಿ ಈತ ಹೇಳ್ತಾ ಇರುವಂಥದ್ದು ಕಂಪ್ಲೀಟ್ ಸುಳ್ಳು ಅನ್ನುವಂಥದ್ದು SITಯ ಗಮನಕ್ಕೆ ಬಂತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇದರ ಬಗ್ಗೆನ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀವಿ. ಯಾಕಂದ್ರೆ ಈ ಅನಾಮಿಕ ಈತ ಬಂದಿದ್ದು, ಈತನ ಒಟ್ಟು ಚಲನವಲನ, ಈತ ಹೇಳಿರ್ತಕ್ಕಂತಹ ಮಾತು, ಈತ ಕೊಟ್ಟಿರ್ತಕ್ಕಂತಹದ್ದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆತ ಕೊಟ್ಟಂತಹ ದೂರಿನ ಸಂದರ್ಭದಲ್ಲಿ ತಲೆಬುರುಡೆ ಎತ್ಕೊಂಡು ಬಂದಿದ್ದು ಆತ. ಮೊದಲನೇದಾಗಿ ತಲೆಬುರುಡೆನೆ ಎತ್ಕೊಂಡು ಬಂದಿದ್ದ, ಎರಡನೇದಾಗಿ ಶವ ಹೂತಿರೋದಾಗಿ ಆತ ಹೇಳಿದ್ದ, ಮೂರನೇದಾಗಿ ಎಲ್ಲೂ ತಲೆಬುರುಡೆ ಸಿಕ್ಕಿರಲಿಲ್ಲ. ತೋರಿಸಿದ 17 ಸ್ಥಳಗಳಲ್ಲೂ ಕೂಡ ತಲೆಬುರುಡೆ ಸಿಕ್ಕಿರಲಿಲ್ಲ. ಅದರಲ್ಲಿ ಕೇವಲ ಒಂದು ಕಡೆಯಲ್ಲಿ ಮಾತ್ರ 6ನೇ ಸ್ಪಾಟ್ನಲ್ಲಿ ಮೂಳೆಗಳಷ್ಟೇ ಸಿಕ್ಕಿವೆ. 100 ಶವ ಎಂದಿದ್ರು, ಒಂದು ಬುರುಡೆ ಅಲ್ಲಿ ಸಿಕ್ಕಿರಲಿಲ್ಲ. ಪ್ರತಿದಿನ ಒಂದೊಂದು ಸ್ಥಳವನ್ನು ಆತ ತೋರಿಸ್ತಾ ಇದ್ದ. ಸುಳ್ಳು ಹೇಳಿ ಪೊಲೀಸರ ದಾರಿ ತಪ್ಪಿಸಿದಂತಹ ಆರೋಪವೂ ಕೂಡ ಈತನ ವಿರುದ್ಧ ಇದೆ ಮತ್ತು ಬೇರೆಯವರ ಒತ್ತಡದಿಂದ ಈತ ಸುಳ್ಳು ಹೇಳಿಕೆಯನ್ನು ನೀಡಿದ್ದಾನೆ ಅನ್ನುವಂತಹ ಆರೋಪವೂ ಕೂಡ ಈಗ ಇರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿಯೇ ಅನಾಮಿಕನನ್ನ ಬಂಧಿಸಲಾಗಿದೆ. ಈ ಎಲ್ಲ ಕಾರಣಗಳಿಗಾಗಿಯೇ ಅನಾಮಿಕನನ್ನ ಬಂಧಿಸಲಾಗಿದೆ. ಬಹಳ ಮುಖ್ಯವಾಗಿ ಈತನನ್ನ ಬಂಧನ ಮಾಡೋದಕ್ಕೆ ಆಗಿರುವಂತಹ ಕಾರಣಗಳು ಏನೇನು, ಯಾವ್ಯಾವ ಕಾರಣಗಳಿಗಾಗಿ ಈತನನ್ನ ಬಂಧಿಸಲಾಯಿತು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋದಾಗ, ಈತ ಆರಂಭದಿಂದಲೂ ಕೂಡ ಒಂದು ಈತ ಕೊಟ್ಟಂತಹ ದೂರು, ಈತ ನೀಡಿದಂತಹ 164 ಸ್ಟೇಟ್ಮೆಂಟ್, ಅದರ ಆಧಾರದ ಮೇಲೆ SITಯ ರಚನೆ, ಆ SITಯ ರಚನೆಯ ನಂತರ ಆತನ
ವಿಚಾರಣೆ ನಡೆಸಲಾಯಿತು. ಆ ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳಿದಂಥದ್ದು, ಯಾಕಂದರೆ ಪ್ರೈಮಾ ಫೇಸಿ ಪ್ರಾಥಮಿಕವಾಗಿ ದೂರುದಾರನನ್ನ ತನಿಖಾಧಿಕಾರಿಗಳು ಕೂಡ ನಂಬಬೇಕಾಗತ್ತೆ. ಆತ ಹೇಳಿರ್ತಕ್ಕಂಥದ್ದು ಹಾಗೆಂತೇಳಿ ಕಂಪ್ಲೀಟಾಗಿ ನಂಬಲೇಬೇಕು ಅಂತ ಹೇಳಿಲ್ಲ. ಆತನ ಪೂರ್ವಾಪರವನ್ನು ವಿಚಾರಣೆ ನಡೆಸೋದು ಕೂಡ ಅಧಿಕಾರಿಗಳ ಜವಾಬ್ದಾರಿನೇ ಆಗಿರುತ್ತೆ. ಆದರೆ ಆತನ ಪೂರ್ವಾಪರ ಹುಡುಕಾಟಕ್ಕಿಂತಲೂ ಮುಖ್ಯವಾಗಿ ಆತ ಏನು 164 ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಂತಹ ಕಾರಣದಿಂದಾಗಿಯೋ ಏನೋ ಆತ ಹೇಳಿರುವಂಥದ್ದು ನಿಜ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿನೇ ಇಲ್ಲಿ ತನಿಖೆಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಸಮಾಧಿಗಳ ಶೋಧವನ್ನು ಮಾಡಲಾಯಿತು. ಆತ ಕೇಳಿಸಿದಂತಹ ಜಾಗಗಳಲ್ಲಿ ಮತ್ತು ಬಹಳ ಕಾನ್ಫಿಡೆಂಟ್ ಆಗಿ ಆತ ಆ ಇಡೀ ಪ್ರದೇಶದಲ್ಲಿ ಓಡಾಡ್ತಾ ಇದ್ದ, ಆ ಇಡೀ ಪ್ರದೇಶದಲ್ಲಿ ಪಾಯಿಂಟ್ಗಳನ್ನು ಗುರುತಿಸ್ತಾ ಇದ್ದ. ಇಲ್ಲಿ 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 ಅಂತೇಳಿ ಒಂದೇ ದಿವಸಕ್ಕೆ 15 ಪಾಯಿಂಟ್ಗಳನ್ನು ಗುರುತಿಸುವಂತಹ ಕೆಲಸವನ್ನು ಮಾಡ್ತಾನೆ. ಅದರಲ್ಲಿ 13 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗುತ್ತೆ. ಆ 13 ಪಾಯಿಂಟ್ಗಳಲ್ಲೂ ಕೂಡ ಅಗೆದು ನೋಡಲಾಗುತ್ತೆ. ಅದರಲ್ಲಿ ಕೇವಲ ಒಂದು ಕಡೆಯಲ್ಲಿ ಮಾತ್ರ ಸುಮಾರು 32 ಮೂಳೆಗಳು ಸಿಕ್ಕಿದ್ದು ಬಿಟ್ಟರೆ ಬೇರೆಲ್ಲೆಲ್ಲೂ ಏನೂ ಸಿಗಲಿಲ್ಲ. ಮತ್ತು ಇನ್ನೊಂದು ಅಸ್ಥಿಪಂಜರ ಸಿಕ್ಕಿರುವಂಥದ್ದು, ಅದು ಈತ ಕೊಟ್ಟಿರುವಂತಹ ದೂರಿಗೂ ಆ ಅಸ್ಥಿಪಂಜರಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವೂ ಕೂಡ ಇರಲಿಲ್ಲ. ಯಾಕಂದರೆ ಅದು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿದ್ದಂತಹ ಅಸ್ಥಿಪಂಜರ ಆಗಿತ್ತೇ ಹೊರತು ಅದು ಯಾವುದೇ ಹೂತು ಹಾಕಿದ್ದಂತಹ ಅಸ್ಥಿಪಂಜರವೂ ಕೂಡ ಆಗಿರಲಿಲ್ಲ. ಒಬ್ಬ ಪುರುಷನ ಅಸ್ಥಿಪಂಜರ ಮಾತ್ರ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿತ್ತು ಅನ್ನೋದನ್ನು ಹೊರತುಪಡಿಸಿದರೆ ಉಳಿದೆಲ್ಲೂ ಕೂಡ ಸಿಕ್ಕಿರಲಿಲ್ಲ. ಇದರ ನಡುವೆ SIT ಅವರು UDRಗಳನ್ನು ಪರಿಶೀಲನೆ ಮಾಡಿದ್ದಾರೆ. UDRಗಳಲ್ಲಿ ಯಾವ್ಯಾವ ರೀತಿಯಾದಂತಹ ನಿಯಮಗಳ ಫಾಲೋ ಆಗಿದೆಯಾ ಇಲ್ವಾ ಅನ್ನೋಂಥದ್ದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ನಡೆದಂತಹ ಆನ್ ಸ್ಪಾಟ್ ಮಹಜರ್ನಿಂದ ಹಿಡಿದು ಏನು ಶವ ಪರೀಕ್ಷೆಗಳಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಮರಣೋತ್ತರ ಪರೀಕ್ಷೆಯಿಂದ ಹಿಡಿದು ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳ ಪರಿಶೀಲನೆ ಮಾಡಿದ್ದಾರೆ. ಯಾವುದೇ ಹಂತದಲ್ಲೂ ಕೂಡ ಕಾನೂನಿನ ಪಾಲನೆ ಆಗಿದೆಯಾ ಆಗಿಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ನಡೆಸಲಾಗಿದೆ. ಇದಾದ ನಂತರ ಈಗ ಮಾಸ್ಕ್ ಮ್ಯಾನ್ನನ್ನು ಬಂಧಿಸಲಾಗಿದೆ. ಈಗ ಬೆಳ್ತಂಗಡಿಯ ನ್ಯಾಯಾಲಯದ ಸಮ್ಮುಖದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಎಷ್ಟೊತ್ತಿಗೆ ಈಗ ಕರ್ಕೊಂಡು ಬರ್ತಾರೆ ಈತನನ್ನ ಕೋರ್ಟ್ಗೆ? ಹರಿಪ್ರಸಾದ್, ಈಗಾಗಲೇ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂತದ್ದು, ಆರೋಪಿಯನ್ನು ಹಾಜರುಪಡಿಸಿದ್ದು 14 ದಿನಗಳ ಕಾಲ ಕಸ್ಟಡಿಗೆ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಸದ್ಯಕ್ಕೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನನ್ನ ಸದ್ಯಕ್ಕೆ SIT ಅಧಿಕಾರಿಗಳು ಬೆಳ್ತಂಗಡಿಯ ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಆತ ಹೇಳಿರುವಂತದ್ದು ಏನಂತಂದ್ರೆ, ತನಿಖೆಯಲ್ಲಿ ದುರುದ್ದೇಶ ಮತ್ತು ಷಡ್ಯಂತ್ರವನ್ನ ಮಾಡಿದ್ದೀನಿ, ನಾನೊಬ್ಬ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಬೇರೆ ಇದ್ದಾರೆ ಅನ್ನುವಂಥದ್ದು ಹೇಳಿದ್ದ. ಈ ಸೂತ್ರಧಾರಿ ಯಾರು, ಈ ಷಡ್ಯಂತ್ರ ಮಾಡಿದಂಥವ್ರು ಯಾರು, ಉದ್ದೇಶವಾದ್ರು ಏನು, ಇದೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಯಾಕಂದ್ರೆ SIT ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಇದೆಲ್ಲವೂ ಕೂಡ ಈತ ಇಷ್ಟು ದಿನ ಮಾಡ್ತಿದ್ದು ನಾಟಕ ಅನ್ನೋಂಥದ್ದು ಗೊತ್ತಾಗಿದೆ. ಬುರುಡೆ ತಂದಿದ್ದಂಥ ವ್ಯಕ್ತಿ ಬಿಡ್ತಾ ಇರುವಂಥದ್ದು ಬುರುಡೆ ಅನ್ನೋಂಥದ್ದು ಗೊತ್ತಾಗಿದೆ. ಈ ಒಂದು ಕಾರಣಕ್ಕೋಸ್ಕರನೇ ಇವತ್ತು ಆತನನ್ನು ಅರೆಸ್ಟ್ ಮಾಡ್ಕೊಳ್ತಾರೆ. ಯಾಕಂದ್ರೆ 3 ದಿನಗಳ ಹಿಂದೆನೆ ಕನ್ಫರ್ಮ್ ಆಗಿತ್ತು ಈತ ಹೇಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಅಷ್ಟೇ ಸುಳ್ಳು ಅಂತೇಳಿ. ಅವಾಗ SIT ಅಧಿಕಾರಿಗಳು ನೇರವಾಗಿ SIT ಚೀಫ್ ಪ್ರಣಬ್ ಮೊಹಂತಿ ಅವ್ರಿಗೆ ಹೇಳ್ತಾರೆ, ಹೌದು ಈತ ಕನ್ಫೆಸ್ಟ್ ಮಾಡ್ತಿದ್ದ ಅಂತಂದು, ಈತ ಹೇಳ್ತಿರುವಂಥದ್ದು ಎಲ್ಲವೂ ಕೂಡ ಸುಳ್ಳು, ನಾನು ಹೇಳ್ತಿರುವಂಥ ಪ್ರತಿಯೊಂದು ಸುಳ್ಳು, ಒಂದು ರೀತಿಯಾದ ಷಡ್ಯಂತ್ರ ನಡೆದಿರುವಂಥದ್ದು ನಿಜ, ನನ್ನ ಹಿಂದೆ ಬೇರೆಯವರು ಇದ್ದಾರೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ಅಂತಂದಾಗ ನೇರವಾಗಿ ಬೆಂಗಳೂರಿನಿಂದ ಪ್ರಣಬ್ ಮೊಹಂತಿಯವರೇ ಬೆಳ್ತಂಗಡಿಗೆ ಬರ್ತಾರೆ. 3 ದಿನಗಳಿಂದ ಒಬ್ಬ ADGP ಅಧಿಕಾರಿಯ ವಿಚಾರಣೆಗೊಳಪಡಿಸ್ತಾ ಇದ್ರು. ನಿನ್ನೆ ಬೆಳಿಗ್ಗೆ 10:00ವರೆಗೆ ನಿನ್ನೆ ಬೆಳಿಗ್ಗೆ 10:00ವರೆಗೆ ಪ್ರಣಬ್ ಮೊಹಂತಿ ಅವರು SIT ಕಚೇರಿಗೆ ಬರ್ತಾರೆ. ಆದರೆ ಮಧ್ಯಾಹ್ನದ ಬಳಿಕ ಆತನನ್ನ ಇಂಟ್ರಾಗೇಷನ್ ಮಾಡಕ್ ಶುರು ಮಾಡ್ತಾರೆ. ನಿನ್ನೆ ಮಧ್ಯಾಹ್ನ 2:30ಯಿಂದ ಇವತ್ತು ಬೆಳಗಿನ ಜಾವ 5:00ವರೆವರೆಗೂ ಕೂಡ ಅಷ್ಟೇ ನಿರಂತರವಾದಂತಹ ವಿಚಾರಣೆಗೊಳಪಡಿಸ್ತಾರೆ. ಸುಮಾರು 19 ಗಂಟೆಗಳ ಕಾಲ ಆತನಿಗೆ ಡ್ರಿಲ್ ಅನ್ನ ಮಾಡಕ್ ಶುರು ಮಾಡ್ತಾರೆ. ಕೊನೆಗೆ ಇವತ್ತು ಬೆಳಗಿನ ಜಾವ 5:00ವರೆಗೆ ಆತನನ್ನ ಬಂಧನ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾಡ್ತಿರುವಂತಹ ಒಂದಷ್ಟು ಅನುಮಾನಗಳೇನು ಅಂತಂದ್ರೆ, ಇವರ ಒಂದು ಉದ್ದೇಶ ಏನು, ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ಅಂತ ಕೆಲಸಗಳನ್ನು ಮಾಡೋಕೆ ಮುಂದಾಗಿದ್ರು, ಜೊತೆಗೆ ಷಡ್ಯಂತ್ರ ಮಾಡಿದಂಥವ್ರು ಯಾರು. ಯಾಕಂದ್ರೆ ಈತ ಸ್ಟೇಟ್ಮೆಂಟ್ ನಲ್ಲಿ ಕೊಟ್ಟಿರುವಂತಹದ್ದು 1.5 ವರ್ಷದ ಹಿಂದೆ ನಾನು ಹುಜಿರೆಗೆ ಬಂದಿದ್ದೆ ಅಂತ ಹೇಳಿದ್ದಾನೆ. ಹಾಗಾದ್ರೆ 1.5 ವರ್ಷದಿಂದ ಈತ ಎಲ್ಲಿದ್ದ, ಯಾರು ಈತನಿಗೆ ಆಶ್ರಯ ಕೊಟ್ಟಿದ್ರು, 1.5 ವರ್ಷದಿಂದಲೂ ಕೂಡ ನಿರಂತರವಾಗಿ ಪ್ಲಾನ್ ಗಳನ್ನ ಮಾಡ್ಕೊಂಡೇ ಬಂದಿದ್ರ. ಈತ ತೋರಿಸಿರುವಂತಹ 17 ಪ್ಲೇಸಸ್ ಇಂದ ಆ ಒಂದು 17 ಪ್ಲೇಸ್ ಅಂದ್ರೆ ಇವು ಮೊದಲೇ ಇವರು ಗುರುತು ಮಾಡ್ಕೊಂಡಿದ್ರ, ಇಂತಹದ್ದೇ ಪ್ಲೇಸ್ ಅನ್ನು ನಾನು ತೋರಿಸಬೇಕು, ಇಂತಹದ್ದೇ ಪ್ಲೇಸ್ ಅನ್ನು ಉತ್ಖನನ ಮಾಡಬೇಕು ಅಂತ ಹೇಳಬೇಕು. ಮತ್ತು ಈ ಸಾಮೂಹಿಕವಾಗಿ ಶವ ಸಂಸ್ಕಾರ ಮಾಡಿದೀನಿ ಸ್ಪಾಟ್ ನಂಬರ್ 13 ಅಂತ ಹೇಳಿದ್ದ. ಈ ಸಾಮೂಹಿಕ ಶವ ಸಂಸ್ಕಾರದ ಪ್ಲಾನಿಂಗ್ ಕೂಡ ಅಷ್ಟೇ ಅವ್ರದ್ದೇ ಆದಂತ ಟೀಮ್ ನಲ್ಲಿ ಆಗಿರುವಂತಹದ್ದ. ಹಂಗಂದ್ರೆ 1.5 ವರ್ಷದಿಂದ ಈತ ಏನೆಲ್ಲ ಮಾಡ್ತಾ ಇದ್ದ ಎಲ್ಲವನ್ನೂ ಕೂಡ ಅಷ್ಟೇ ಸವಿಸ್ತಾರವಾಗಿ ವಿಚಾರಣೆಯನ್ನ ಮಾಡಬೇಕಾಗಿರುತ್ತೆ. ಆ
ಒಂದು ಕಾರಣಕ್ಕೋಸ್ಕರನೇ ಇವರು 14 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅನ್ನುವಂತ ಒಂದು ಅರೆಸ್ಟ್ ಮೆಮೋವನ್ನು ಮತ್ತೆ ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈ ರಿಮ್ಯಾಂಡ್ ಅರ್ಜಿಯಲ್ಲಿ ಪ್ರಮುಖವಾಗಿ ಜಡ್ಜ್ನ ಮುಂದೆ ಕೇಳಬೇಕಾಗಿರುತ್ತೆ, ಯಾವ ಕಾರಣಕ್ಕೋಸ್ಕರ ಈತನನ್ನ ಬಂಧನ ಮಾಡಿದ್ರಿ, ಯಾವ ಪ್ರಕರಣದಲ್ಲಿ ಬಂಧನ ಮಾಡಿದ್ರಿ ಅಂತೇಳಿ ಅದನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಬೇಕಾಗಿರುತ್ತೆ. ಜೊತೆಗೆ ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಬೇಕು ಅನ್ನುವಂಥದ್ದು ಉಲ್ಲೇಖ ಮಾಡಬೇಕಾಗುತ್ತೆ. ಆದ್ರೆ SIT ಮೂಲಗಳು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ 14 ದಿನಗಳ ಕಾಲ ಅವಶ್ಯಕತೆ ಇದೆ. ಯಾಕಂದ್ರೆ ಆತ ಹೇಳ್ತಿರುವಂತಹ ಪ್ರಕಾರವಾಗಿ ಈತ ಒಬ್ಬನ ಕೈಲಿ ಮಾಡಕ್ ಚಾನ್ಸೇ ಇಲ್ಲ. ಇದು ಈತನ ಹಿಂದೆ ಒಂದು ಟೀಮ್ ವರ್ಕ್ ಆಗ್ತಿದೆ, ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಎಲ್ಲದಕ್ಕೂ ಕೂಡ ಟೀಮ್ ಎನ್ನುವಂಥದ್ದು ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ಆ ಟೀಮ್ ಯಾವುದು ಅನ್ನೋಂಥದ್ದು ಪತ್ತೆ ಮಾಡಬೇಕು. ಆ ಟೀಮ್ಗೂ ಇವತ್ತು ನಡೀತಿರುವಂತಹ ಘಟನೆಗೂ ಏನ್ ಸಂಬಂಧ, ಯಾಕೆ ಇವರು ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ಕೊಂಡ್ರು, ಯಾಕೆ ಈ ರೀತಿಯಂತ ಪ್ಲಾನ್ ಗಳನ್ನ ಮಾಡ್ಕೊಂಡ್ರು. ಯಾಕಂದ್ರೆ ಇಲ್ಲಿ ಆಗದಿರುವಂತಹ ಆಲ್ಮೋಸ್ಟ್ ಎಲ್ಲಾ ಪ್ಲೇಸ್ಗಳಲ್ಲೂ ಕೂಡ ಅಷ್ಟೇ ಗ್ರಾಮ ಪಂಚಾಯತಿಯಲ್ಲಿ ದಾಖಲೆಗಳಿರುವಂತಹ ಪ್ಲೇಸ್ಗಳನ್ನ ಯಾಕೆ ತೋರಿಸಿದ್ರು, ಒಂದ್ ವೇಳೆ ಅಲ್ಲಿ ಮೂಳೆ ಸಿಕ್ಕಿದ್ರು ಕೂಡ ಅಷ್ಟೇ ಒಂದ್ ರೀತಿ ಕೆಟ್ಟ ಹೆಸರು ತರುವಂತ ಉದ್ದೇಶ ಇವ್ರದ್ದು ಆಗಿತ್ತಾ, ಅಥವಾ ಮೂಳೆ ಸಿಕ್ಕಿದ್ರು ಕೂಡ ಅಷ್ಟೇ ಅದರ ಇನ್ವೆಸ್ಟಿಗೇಷನ್ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. 3-4 ತಿಂಗಳಲ್ಲಿ ಭಕ್ತಾದಿಗಳ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತದ್ದು, ಅವರ ಒಂದು ಭಕ್ತಿಯನ್ನ ಕಡಿಮೆ ಮಾಡುವಂತ ಉದ್ದೇಶ ಏನಾದ್ರೂ ಆಗಿತ್ತಾ, ಅಥವಾ ಇನ್ನೇನಾದ್ರೂ ಬೇರೆ ಅಜೆಂಡಾವನ್ನ ಇಟ್ಕೊಂಡು ಇವರು ಕೆಲಸ ಮಾಡ್ತಿದ್ರ, ಈ ರೀತಿಯಂತ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ SIT ಅಧಿಕಾರಿಗಳಿಗೆ ಮೂಡಿದವೆ. ಅದಕ್ಕೆ ಈತನಿಗೆ ಇಂಟ್ರಾಗೇಷನ್ ಮಾಡಿದಂತ 3 ದಿನಗಳಿಂದ ಯಾವ ರೀತಿಯಾಗಿ ಈತನ ಇಂಟ್ರಾಗೇಷನ್ ಮಾಡ್ತಿದ್ರು ಅಂತಂದ್ರೆ, ಪ್ರತಿನಿತ್ಯವೂ ಕೂಡ ಅಷ್ಟೇ ಬೆಳಿಗ್ಗೆ 10 ರಿಂದ 5ವರೆಗೂ ಇಂಟ್ರಾಗೇಷನ್ ಮಾಡ್ತಿದ್ರು, 5ವರೆಗೆ ವಾಪಸ್ ಕಳಿಸ್ತಿದ್ರು. ಆದ್ರೆ ನಿನ್ನೆ ಈತ ಬೆಳಿಗ್ಗೆ 10ವರೆಗೆ ಬಂದಂತವನ್ನ ಮತ್ತೆ ವಾಪಸ್ ಕಳಿಸ್ತೇ ಇರಲಿಲ್ಲ, ಬದಲಾಗಿ ಆತನ ಕಾರನ್ನ ಮಾತ್ರ ವಾಪಸ್ ಕಳಿಸಿದ್ರು. ಇವತ್ತು ಬೆಳಗಿನ ಜಾವ 5ವರೆವರೆಗೂ ಕೂಡ ವಿಚಾರಣೆಯನ್ನು ಮಾಡಿ ಅರೆಸ್ಟ್ ಮಾಡ್ಕೊಳ್ತಾರೆ. ಇಷ್ಟು ದಿನಾನು ಕೂಡ ಒಂದ್ ರೀತಿಯಂತ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತು. ಯಾಕಂದ್ರೆ ಬೆಳಿಗ್ಗೆ 10ವರೆಗೆ ಆತ ಕಿಯಾ ಕಾರಲ್ಲಿ ಬರ್ತಾ ಇದ್ದ, ಮಧ್ಯಾಹ್ನ ಊಟ ಮಾಡ್ತಾ ಇದ್ದ, ಸಂಜೆ ವಾಪಸ್ ಹೋಗ್ತಾ ಇದ್ದ. ಆದ್ರೆ ಇನ್ಮೇಲೆ ಅದು ಯಾವ್ದು ಕೂಡ ಆಗೋದಿಲ್ಲ. ಆತನನ್ನ ಅಧಿಕೃತವಾಗಿ ಅರೆಸ್ಟ್ ಮಾಡಿರುವಂತಹ ಕಾರಣಕ್ಕೋಸ್ಕರ ಆತ ಇನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು. 14 ದಿನ ಕೊಡ್ತಾರೋ 10 ದಿನ ಕೊಡ್ತಾರೋ ಅದು ಜಡ್ಜ್ನ ವಿವೇಚನೆಗೆ ಬಿಟ್ಟಿರುವಂತದ್ದು. ಅಷ್ಟು ದಿನನೂ ಕೂಡ ಅಷ್ಟೇ ಈತ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು. ಈತನ ಎಲ್ಲೂ ಕೂಡ ಹೊರಗಡೆ ಕಳಿಸೋದಿಲ್ಲ. ಇನ್ನ ಅಸಲಿ ಡ್ರಿಲ್ ಅನ್ನುವಂಥದ್ದು ಈತನಿಗೆ ಶುರುವಾಗುತ್ತೆ. ಈತನ ಹಿಂದೆ ಇರುವಂತವ್ರು ಯಾರು, ಈತರ ಉದ್ದೇಶವಾದ್ರು ಏನು, ಯಾವ ಅಜೆಂಡಾ ಇಟ್ಕೊಂಡು ಈ ರೀತಿ ಅಂತ ಕೆಲಸಕ್ಕೆ ಮುಂದಾಗಿದ್ರು, ಆ ಬುರುಡೆ ಎಲ್ಲಿಂದ ತಂದ್ರು, ಆ ಬುರುಡೆ ಯಾರು ಕೊಟ್ರು ಇವ್ರಿಗೆ. ನಿಜವಾಗ್ಲೂ ಕೂಡ ಆತ ಹೇಳಿರುವಂತದ್ದು 24 ವರ್ಷದ ಯುವತಿಯ ಬುರುಡೆ ಅದು ಅಂತ ಹೇಳ್ಕೊಂಡು ಬಂದಿದ್ದ. ಆದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ FSL ರಿಪೋರ್ಟ್ ನ ಸರ್ಚ್ ಮಾಡಿದಾಗ ಅದು ಗೊತ್ತಾಗುತ್ತೆ, ಇಲ್ಲ 30 ವರ್ಷದ ಹಳೆಯ ಪುರುಷನ ಬುರುಡೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ತನಿಖೆ ಆದಿಯನ್ನ ಡೇ 1 ನಲ್ಲೇ ದಿಕ್ಸೊಪ್ಪಿಸುವಂತ ಒಂದು ಕೆಲಸಕ್ಕೆ ಇವರು ಮುಂದಾಗಿದ್ರ, ಅಥವಾ ಇವನು 17 ಸ್ಪಾಟ್ಗಳು ತೋರಿಸೋದಷ್ಟೇ ಅಲ್ಲ, ಇನ್ನೂ ಕೂಡ ಅಷ್ಟು 30 ಸ್ಪಾಟ್ಗಳಿದಾವೆ ಅಂತ ಹೇಳ್ಕೊಂಡು ಬಂದಿದ್ದ. ಹಾಗಿದ್ರೆ 30 ಸ್ಪಾಟ್ಗಳನ್ನು ಕೂಡ ಇವರು 1.5 ವರ್ಷದಿಂದ ಪ್ರತಿ ಬಾರಿ ಹೋಗ್ಬಿಟ್ಟು ರೆಕಗ್ನೈಸ್ ಮಾಡಿಕೊಂಡು ನಾಳೆ ದಿನ ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಇದೇ ಸ್ಪಾಟ್ಗಳನ್ನ ತೋರಿಸೋದಕ್ಕೆ ಯಾರಾದ್ರೂ ಹೇಳಿದ್ರ. ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು ಈಗ ಈ ಒಂದು ಪ್ರಕರಣದಲ್ಲಿ. ಅದರಲ್ಲೂ ಈಗ ಆತ ದುರುದ್ದೇಶ, ಷಡ್ಯಂತ್ರ, ನನ್ನ ಹಿಂದೆ ಸೂತ್ರಧಾರಿಗಳಿದಾರೆ ಅಂತ ಯಾವಾಗನ್ನೋ ಈಗಂತೂ ಕ್ಲಿಯರ್ ಕಟ್ ಆಗಿ ಈ ಕೇಸ್ ನಲ್ಲಿ ಗೊತ್ತಾಗ್ತಿದೆ. ಕೇವಲ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಒಬ್ನೇ ಅಲ್ಲ, ಇದರ ಇನ್ನೂ ಕೂಡ ಅಷ್ಟೇ ಬೇರೆ ಬೇರೆ ಟೀಮ್ ಇದಾವೆ. ಅವರು ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಈತನಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗ SIT ಅಧಿಕಾರಿಗಳು ಅನ್ಕೊಂತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರನೇ ಈಗ ಈತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಮೆಡಿಕಲ್ ಮುಗಿಸ್ಕೊಂಡ್ರು, ಮೆಡಿಕಲ್ ಆದಂತ ಬಳಿಕ ನೇರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ, ಯಾಕಂದ್ರೆ ಜಡ್ಜ್ ಬೇರೊಂದು ಪ್ರಕರಣದ ಒಂದು ಕೇಸ್ ನೋಡ್ತಿರುವಂತ ಕಾರಣಕ್ಕೋಸ್ಕರ ಹೊರಗಡೆ ವೇಟ್ ಮಾಡ್ತಿದ್ದಾರೆ. ಇವತ್ತು ಕೂಡ ಅಷ್ಟೇ ಮಾಸ್ಕ್ ಮ್ಯಾನ್ ಮಾಸ್ಕೇ ಧರಿಸಿ ಬಂದಿದ್ದಾನೆ ಹೊರತು ಆತ ಚಿನ್ನಯ್ಯನಾಗಿ ಬಂದಿಲ್ಲ. ಬದಲಾಗಿ ಮಾಸ್ಕ್ ಹಾಕೊಂಡೆ ಸದ್ಯಕ್ಕೆ ಕಾರಿಡಾರ್ ಅಲ್ಲಿ ಕೂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆತನನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದಂತ ಬಳಿಕ 14 ದಿನಗಳ ಕಾಲ ಕಸ್ಟಡಿ ಕೇಳೋದಕ್ಕೆ ಮನವಿಯನ್ನ ಮಾಡ್ಕೊಂಡಿದೆ. ಆದ್ರೆ ಜಡ್ಜ್ ಎಷ್ಟು ದಿನ ಕಾಲ ಕಸ್ಟಡಿ ಕೊಡ್ತಾರೆ, ಮುಂದಿನ ತನಿಖೆ ಯಾವ ರೀತಿ ಆಗುತ್ತೆ, ಇನ್ನು ಯಾರೆಲ್ಲ ಇದರಲ್ಲಿ ಅರೆಸ್ಟ್ ಆಗ್ತಾರೆ ಅನ್ನುವಂಥದ್ದು ಬಹುತೇಕ ಇವತ್ತು ಸಂಜೆ ವೇಳೆಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಲಿದೆ. ಹರಿಪ್ರಸಾದ್.